ಮುರಿಯಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಈಗಾಗಲೇ ಪಾಕ್ ಮಾಡಿರುವಂತಹ ನೀಚ ಕೃತ್ಯಕ್ಕೆ ಇಡೀ ಭಾರತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದು, ಪಾಕ್ ಸೊಕ್ಕು ಮುರಿಯಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆಯನ್ನ ಮಾಡಿದ್ದಾರೆ. ಪಾಕ್ ವಿರುದ್ಧ ಯುದ್ಧಕ್ಕೆ ಹಾಗಾದ್ರೆ ಸಿದ್ಧವಾಯ್ತಾ ಭಾರತ? ಉಗ್ರರ ರಣಬೇಟೆಗೆ ಮೋದಿ ಸ್ಟ್ರಾಂಗ್ ಮೆಸೇಜ್ ಅನ್ನ ಪಾಸ್ ಮಾಡಿದ್ರ? ಪಹಲ್ಗಾಮ್ ದಾಳಿ ಪ್ರತ್ಯುತ್ತರಕ್ಕೆ ಸೇನೆಗೆ ಪ್ರಧಾನಿ ನರೇಂದ್ರ ಮೋದಿ ಪರಮಾಧಿಕಾರವನ್ನ ನೀಡಿದ್ದು, 3 ಸೇನೆಗಳಿಗೆ ಮೋದಿ ಖಡಕ್ ಸಂದೇಶವನ್ನ ರವಾನಿಸಿದ್ದಾರೆ. ಸೇನೆಗಳಿಗೆ ಪ್ರಧಾನಿ ಮೋದಿ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದಾರೆ. 3 ಸೇನೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ನೀಡಿದ್ದು, ಪಾಕ್ ಸೊಕ್ಕು ಮುರಿಯಲು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಜ್ಞೆಯನ್ನ ಮಾಡಿದ್ದು, ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ 1.5 ಗಂಟೆಗಳ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಿದ್ದು, ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ 3 ಸೇನಾಪಡೆಗಳ ಮುಖ್ಯಸ್ಥರು ಪ್ರಧಾನಿ ನರೇಂದ್ರ ಮೋದಿಯ ಸಭೆಯಲ್ಲಿ ಭಾಗಿಯಾಗಿದ್ರು. ಸೇನಾಪಡೆಗಳಿಗೆ ಪರಮಾಧಿಕಾರವನ್ನ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟ ಮಾಹಿತಿಯನ್ನ, ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಪಹಲ್ಗಾಮ್ ದಾಳಿಗೆ ಪ್ರತ್ಯುತ್ತರವನ್ನ ನೀಡಲೇಬೇಕು. ಸಮಯ, ಸ್ಥಳ, ದಾಳಿ ವಿಧಾನವನ್ನ ನೀವೇ ನಿರ್ಧಾರ ಮಾಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನೆಗೆ ಹೇಳಿದ್ದು, ಸೇನೆಯ ಮೇಲೆ ನನಗೆ ಸಂಪೂರ್ಣವಾದಂತಹ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನ ಇವತ್ತಿನ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದು, ನೀವು ಇಡೋ ಪ್ರತಿ ಹೆಜ್ಜೆಗೂ ಕೂಡ ನನ್ನ ಸಪೋರ್ಟ್ ಇದ್ದೇ ಇದೆ. ಪಾಕ್ಗೆ ಟೈಮ್ ನೋಡಿಕೊಂಡು ಹೊಡೀರಿ. ಈ ಬಾರಿ ಉಗ್ರವಾದ ಕೊನೆಗೊಳ್ಳಲೇಬೇಕು ಅಂತ ಸೇನೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂತಹ ಹಿಂದೂಗಳ ನರಮೇಧದಲ್ಲಿ 26 ಅಮಾಯಕ ಪ್ರವಾಸಿಗರು ಹತ್ಯೆ ಆದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಭಾರತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಪ್ರತ್ಯುತ್ತರವನ್ನ ನೀಡಲೇಬೇಕು ಅಂತ ಒತ್ತಾಯವನ್ನ ಮಾಡ್ತಾ ಇದ್ದು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಸಭೆಯನ್ನ ನಡೆಸಿದ್ದು, 1.5 ಗಂಟೆಗಳ ಕಾಲ ಸುಮಾರು ಹೈ ವೋಲ್ಟೇಜ್ ಸಭೆಯನ್ನ ನಡೆಸಿದ್ರು. ಇನ್ನು ಸೇನೆಗೆ ಕಂಪ್ಲೀಟ್ ಪರಮಾಧಿಕಾರವನ್ನ ನೀಡಿದ್ದು, ಪಾಕ್ ಪ್ರಾಯೋಜಿತ ಉಗ್ರವಾದಕ್ಕೆ ಅಂತ್ಯ ಹಾಡಲೇಬೇಕು ಅಂತ ಇವತ್ತಿನ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ದು, ನಿಮಗೆ ನಾನು ಪರಮಾಧಿಕಾರವನ್ನ ನೀಡುತ್ತೇನೆ ಅಂತ, ಸೇನೆಗಳಿಗೆ ಕಂಪ್ಲೀಟ್ ಬೆಂಬಲವನ್ನ ನೀಡುತ್ತೇನೆ ಅನ್ನುವಂತಹ ಮಾತುಗಳನ್ನು ಕೂಡ ಇವತ್ತಿನ ಮೀಟಿಂಗ್ ನಲ್ಲಿ ಹೇಳಿದ್ದು, ಸಮಯ ನೋಡಿಕೊಂಡು ನೀವೇ ದಾಳಿ ಮಾಡಲು ನಿರ್ಧಾರವನ್ನ ಮಾಡಿ ಅನ್ನುವಂತಹ ಮಾತುಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನ ಸಭೆಯಲ್ಲಿ ಹೇಳಿದ್ದಾರೆ. ಇನ್ನು ನಮ್ಮ ಸೇನಾ ಕ್ಷಮತೆಯ ಮೇಲೆ ನನಗೆ ಕಂಪ್ಲೀಟ್ ಆದಂತಹ ವಿಶ್ವಾಸವಿದೆ, ಸಂಪೂರ್ಣವಾಗಿ ನಂಬಿಕೆ ಇದೆ ಅಂತ ಕೂಡ ಸೇನಾ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಒಟ್ಟಾರೆಯಾಗಿ 1.5 ಗಂಟೆಗಳ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಿದ್ದು, ನಿಮ್ಮ ಶಕ್ತಿ ಸಾಮರ್ಥ್ಯದ ಮೇಲೆ ಅಪಾರವಾದಂತಹ ನಂಬಿಕೆ ಇದೆ, ನನಗೆ ನಿಮ್ಮ ಸಪೋರ್ಟ್ ಯಾವಾಗ್ಲೂ ಇದ್ದೇ ಇರುತ್ತೆ, ಬೆಂಬಲವನ್ನ ನೀಡ್ತೀನಿ ಅನ್ನುವಂತಹ ಮಾತುಗಳನ್ನ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಇನ್ನು ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದನ್ನ ನೀವೇ ನಿರ್ಧರಿಸಿ, ನೀವು ಏನೇ ನಿರ್ಧಾರವನ್ನ ಕೈಗೊಂಡ್ರು ನನ್ನ ಬೆಂಬಲ ಇದ್ದೇ ಇದೆ ಅನ್ನುವಂಥದ್ದನ್ನ ಇವತ್ತಿನ ಚರ್ಚೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನಿಮಗೆ ನಾನು ಫ್ರೀ ಹ್ಯಾಂಡ್ ಅನ್ನು ಕೊಡುತ್ತೇನೆ ಅಂತ ಇವತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ, ಅಂದ್ರೆ ಸುಮಾರು 1.5 ಗಂಟೆಗಳ ಕಾಲ ಸಭೆ ನಡೆಸಿದ್ರು. ಸಭೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಸೇರಿದಂತೆ ಸಿಡಿಎಸ್ ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ 3 ಸೇನಾಪಡೆಗಳ ಮುಖ್ಯಸ್ಥರು ಇವತ್ತಿನ ಸಭೆಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಸೇನಾಪಡೆಗಳಿಗೆ ಪರಮಾಧಿಕಾರವನ್ನ ನೀಡುವ ಮೂಲಕ ಸ್ಪಷ್ಟ ಸಂದೇಶವನ್ನ ನೀಡಿದ್ರು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಶಬ್ಬೀರ್, ಪ್ರಧಾನಿ ನರೇಂದ್ರ ಮೋದಿ ಅವರು 1.5 ಗಂಟೆಗಳ ಕಾಲ ಸಭೆಯನ್ನ ನಡೆಸಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಏನೆಲ್ಲ ಬೆಳವಣಿಗೆ ಆಗ್ತಿದೆ ಶಬ್ಬೀರ್? ಕಾವ್ಯ, ಒಂದು ಕ್ರೂಷಿಯಲ್ ಮೀಟಿಂಗು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತು. ಸಭೆಯಲ್ಲಿ
ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಭಾಗಿಯಾಗಿದ್ರು. ಇದ್ರ ಜೊತೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರುವಂತಹ ಅಜಿತ್ ದೋವಲ್ ಅವರು ಕೂಡ ಇದ್ರು. ಇನ್ನು CDS ಅನಿಲ್ ಚೌಹಾಣ್ ಸೇರಿದಂತೆ 3 ಸೇನಾ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು. ಸಭೆಯಲ್ಲಿ ಸುದೀರ್ಘವಾದಂತಹ ಮಾತುಕತೆಗಳು ನಡೆದಿದ್ದಾವೆ. ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ. ಮತ್ತೆ ಪಾಕಿಸ್ತಾನದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಿಷ್ಟು ಚರ್ಚೆಗಳಾಗಿದ್ದಾವೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇನಾ ಮುಖ್ಯಸ್ಥರುಗಳಿಗೆ ಪರಮಾಧಿಕಾರವನ್ನ ಕೂಡ ಕೊಟ್ಟಿದ್ದಾರೆ. ಯಾವ ರೀತಿಯಾದಂತಹ ಪ್ರತೀಕಾರ ಆದ್ರೆ ಸೂಕ್ತ ಅನ್ನುವಂಥದ್ದನ್ನ ನೀವೇ ನಿರ್ಧಾರ ಮಾಡಿ ಅಂತಿಮವಾಗಿ ಅದನ್ನ ಎಕ್ಸಿಕ್ಯೂಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಸೂಚನೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಸೇನೆ ಏನೇ ಮಾಡಿದ್ರು ಕೂಡ ಸರಿಯಾದದನ್ನೇ ಮಾಡುತ್ತೆ ಅನ್ನುವಂತ ನಮ್ಗೆ ನಂಬಿಕೆ ಇದೆ. ಹೀಗಾಗಿ ಆ ನಂಬಿಕೆಯ ಮೇಲೆ ನಿಮ್ಗೆ ಎಲ್ಲ ಅಧಿಕಾರವನ್ನ ಕೊಡ್ತಿದೀವಿ. ಹಾಗಾಗಿ ನೀವು ಮುಂದಿನ ಹಂತದಲ್ಲಿ ಯಾವುದೇ ರೀತಿಯಾದಂತಹ ಪ್ರತೀಕಾರವನ್ನ ಕೂಡ ತೆಗೆದುಕೊಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದಿಷ್ಟು ಸೂಚನೆಗಳನ್ನ ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ನಡೆದ ಸಭೆಯ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತಹ ಕಾರ್ಯಯೋಜನೆ ಆಗಲಿದೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂತಹ ಕುತೂಹಲ. ಕಾವ್ಯ. ಥ್ಯಾಂಕ್ ಯು ಶಬ್ಬೀರ್ ಡೀಟೇಲ್ಸ್ಗಾಗಿ.